ನಮಸ್ಕಾರ, ಹೇಗಿದ್ದೀರಾ? ಕೇಸೆ ಸಬ್ ಲೋಗ್ ಹೋಪ್ ಆಲ್ ಆರ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಡಿಸಲ್ಡಾಫಿಗೆ ಬಂದಿದ್ದೀವಿ. ಇವತ್ತೇನು ಸ್ಪೆಷಲ್ ಅಂದರೆ ಇಟ್ಸ್ ಅವರ್ 3rd ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಏನಾದರೂ ಹೊರಗೆ ಹೋಗ್ಬೇಕಲ್ವಾ, ಸೊ ಡಿಸಲ್ಡಾಫಿಗೆ ಬಂದ್ವಿ. ಹೋಲ್ ಡೇ ಇಲ್ಲಿರ್ತೀವಿ ಮತ್ತು ಸಾಯಂಕಾಲ ನಾವು ವುಪಟಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮೇಡಮ್ ಇಲ್ಲಿ ಕುತ್ಕೊಂಡಿದ್ದಾರೆ ನೋಡಿ, ಕುತ್ಕೊಂಡ್ಬಿಟ್ಟು ವಿಡಿಯೋ ತೆಗಿತಾ ಇದ್ದಾರೆ. ಸಮ್ಮರಲ್ಲಿ ಬಂದಿದ್ದೀವಿ, ವಿಂಟರಲ್ಲಿ ಒಂದು ರೌಂಡ್ ಆಗಿತ್ತು. ಡಿಸಲ್ಡಾಫ್ ಆ್ಯಕ್ಚುಲಿ ಒಂದು ರೌಂಡ್ ಆಗಿತ್ತು ಒಂದು ವಿಂಟರ್ ಟೈಮಲ್ಲಿ. ಇವಾಗ ನಾನು ಅದು ವೀಡಿಯೋ ಹಾಕಿಲ್ಲ, ಇದರಲ್ಲೇ ಆ್ಯಡ್ ಮಾಡ್ತೀನಿ, ನೋಡಿ ಡಿಫರೆನ್ಸ್ ನೋಡಿ ಸಮ್ಮರ್ ಮತ್ತು ವಿಂಟರ್ ಇದು. ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ತೀನಿ. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ಆಗಿ ಇವಾಗ ನಾವು ಡಿಸಲ್ಡಾಫ್ದು ನ್ಯೂ ಟೌನಿಗೆ ಬಂದಿದ್ದೀವಿ. ಈಗ ನ್ಯೂ ಟೌನ್ ಸೈಡಲ್ಲಿದ್ದೀವಿ. ನ್ಯೂ ಟೌನ್ ಸೈಡ್ ಅಂದರೆ ನಿಮಗೆಲ್ಲ ಟಾಪ್ ಬ್ರ್ಯಾಂಡ್ಸ್ ಇದು ಶೋರೂಮ್ಸ್ ಎಲ್ಲ ಸಿಗುತ್ತೆ. ಓಲ್ಡ್ ಟೌನಲ್ಲಿ ನಿಮಗೆ ಓಲ್ಡ್ ಸ್ಟೈಲ್ ಪಬ್ಸ್, ಶಾಪ್ಸ್, ಈಟರೀಸ್, ಚರ್ಚ್ ಅದೆಲ್ಲ ಇದೆ. ಆ್ಯಕ್ಚುಲಿ ಆಲ್ರೆಡಿ ನೋಡಿದ್ದೀವಿ ಇದೆಲ್ಲ. ಆದರೂ ಇವಾಗ ಏನಾದರೂ ಬೇರೆ ಹೊಸದೇನಾದರೂ ಇದ್ದರೆ ಅದು ನೋಡಿಬಿಟ್ಟು ಮತ್ತೆ ನಾವು ಓಲ್ಡ್ ಟೌನ್ ಸೈಡಿಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೇಳಿದಾಗೆ ಎಲ್ಲ ಇಲ್ಲಿ ಪಾಶ್ ಶೋರೂಮ್ಸ್ ಇದ್ದಾವೆ. ಕ್ಯಾಲ್ವಿನ್ ಕ್ಲೈನ್, ಟಮ್ಸ್, ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಇದೆಲ್ಲ. ಬಟ್ ಕೆಲವು ಸಲ ನಿಮಗೆ ಚೀಪಲ್ಲೂ ಸಿಗುತ್ತೆ. ಕ್ರಿಸ್ಮಸ್ ಟೈಮಲ್ಲಿ ಬಂದರೆ ಸ್ಪೆಷಲಿ ಆ್ಯಪಲ್ ಶೋರೂಮ್ ಇದೆ ನೋಡಿ ಅಲ್ಲಿ. ಇವಾಗ ನಮ್ಮ ಬೆಂಗಳೂರಲ್ಲೂ ಬಂದಿದೆ ಆ್ಯಪಲ್ ಶೋರೂಮ್. ಪೋರ್ಷೆ ಕಾರ್ ಇದು ನೋಡಿ. ಇದೇ ಕಾರ್ ತಗೊಳ್ಳೋಣ ಒಂದನ್ನ, GT4S ಇದು ತಗೊಳ್ಳೋಣ. ಮತ್ತು ನಮ್ಮ 2 ಕಿಡ್ನಿ ಹಾರ್ಟ್ ಎಲ್ಲ ಮಾರ್ಬಿಟ್ಟು ಅಡ್ಮಿಟ್ ಆಗೋಣ. ಚೆನ್ನಾಗಿದೆ. ಇದೆಲ್ಲ ಟಾಪ್ ಆ್ಯಂಡ್ ಶೋರೂಮ್ಸ್ ಇವೆಲ್ಲ. ಮೇಕಪ್, Givenchy, perfumes, fragrances, bags, sunglasses ಪಡೆಯತಂಗ. ವೆಡ್ಡಿಂಗ್ ಗಿಫ್ಟ್. ಶಟ್ ಅಪ್. ತೂದಿ ಉಕ್ಕಮಕ್ಕ ವೆಡ್ಡಿಂಗ್. ಸೈಂಟ್ ಲಾರೆನ್ಸ್. ಇಲ್ಲಿ ಲೆಟ್ಸ್ ಗೋ ಔಟ್. ಮನೇಲಿ ಇಟ್ಬಿಟ್ಟು ಬಂದಿದ್ದಾನೆ, ಇಲ್ಲಿ ಆನಿವರ್ಸರಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಪಿಂಗ್ ಮಾಡಿ ಬಂದರೆ ಅದಕ್ಕೆ ನಾನು ವಾಲೆಟ್ ಮನೇಲೆ ಬಿಟ್ಬಿಟ್ಟು ಬಂದಿದ್ದೀನಿ. ಇವತ್ತು ಮರ್ತಾಯಿದ್ದೆ ಆ್ಯಕ್ಚುಲಿ. ನಾನು ಯೂಶ್ವಲಿ ಬ್ಯಾಗಲ್ಲಿ ಇಟ್ಟಿರ್ತೀನಿ, ಬಟ್ ಇವತ್ತು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ವಾಲೆಟ್. ನಾನು ಹುಡುಕಿ ಸಾಕಾಯ್ತು ಬ್ಯಾಗಲ್ಲಿ. ಮೇ ಬಿ ಇನ್ನೊಂದು ಬ್ಯಾಗ್ ಇದೆ ನನ್ನ ಹತ್ರ, ತೊಗೊಂಡು ಬಂದಿದ್ದೀನಿ ನಾನು. ಬ್ಯಾಗ್ ಒಳಗೆ ಬ್ಯಾಗ್ ಇದೆಯಾ? ಅದು ಚಿಕ್ಕ ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಇದು ಹೋಟೆಲ್ ರೂಮಲ್ಲಿ ಇಡೋದಂತ ಪ್ಲ್ಯಾನ್ ಮಾಡಿದ್ದಲ್ಲ. ಎನಿವೇಸ್ ನೋಡೋಣ, ಹೋಟೆಲ್ ರೂಮಲ್ಲಿ ಹೋಗ್ಬಿಟ್ಟು ನೋಡೋಣ ಬ್ಯಾಗಲ್ಲಿ ಸಿಗುತ್ತಾ ಇಲ್ವಾ ಅಂತ. ಬಟ್ ಇಲ್ಲೊಂದು ಬಿಲ್ಡಿಂಗ್ ನೋಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಈ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದು. ಬಿಲ್ಡಿಂಗ್ ಮೇಲೆ ಫುಲ್ ಗ್ರೀನ್ ಗ್ರಾಸ್ ಇದು ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನಡ್ಕೊಂಡು ಮೇಲೆ ಹೋಗ್ಬೋದು ನೀವು. ಅದು ಫುಲ್ ಸ್ಟೀಲಿದು ಬಿಲ್ಡಿಂಗ್. ಇಲ್ಲಿ ಹೋಗೋಣ, ಅಲ್ಲಿ ಮೇಲೆ ಹೋಗೋಣ ಬಾ. ಒಂದಿನ ಹೋಗೋಣ, ಅಲ್ಲಿ ಮೇಲೆ ಹತ್ತದ ಚೆನ್ನಾಗಿ ಕಾಣುತ್ತೆ, ಅಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ಹೋಗುವನ ಎಂತದ ಬೇಗ ಬಾರ. ಸೊ ಇವಾಗ ನಾವು
ಬಿಲ್ಡಿಂಗ್ನ ಹತ್ತಾ ಇದ್ದೀವಿ. ವ್ಯೂ ಸ್ವಲ್ಪ ಚೆನ್ನಾಗಿದೆ, ಅಂದರೆ ತುಂಬ ಮೇಲೆ ಹೋಗಿಬಿಟ್ಟು ಮತ್ತೆ ಮೇಡಮಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಏನಾಯ್ತು ಮೇಡಮ್? ಯಾಕೆ ನಡಿಲಿಕ್ಕೆ ಆಗ್ತಾ ಇಲ್ಲ. ನಡ್ಕೊಂಡು ಬರ್ತಿದ್ದೀನಲ್ವಾ. ಈ ಬಿಲ್ಡಿಂಗ್ ನೋಡಿ, ಲಾಸ್ಟ್ ಟೈಮ್ ಬಂದಾಗ ಫುಲ್ ಡ್ರೈ ಆಗಿತ್ತು ಗ್ರಾಸಸ್, ಇವಾಗ ಚೆನ್ನಾಗಿದೆ. ಇದು ಬಂದು ಇಲ್ಲಿದು ಟ್ರಾಮ್, ಇದು ಲೋಕಲ್ ರೈನ್ ಬಾನ್. ಸೊ ಆ ಕಡೆ ಹೋದರೆ ಫುಲ್ ಪಾರ್ಕ್ ಇದ್ದಾವೆ, ದೊಡ್ಡ ಪಾರ್ಕ್ ಇದೆ, ಅದು ತುಂಬಾ ಚೆನ್ನಾಗಿದೆ ಅದು ಪಾರ್ಕ್. ಏನು ಪ್ಲ್ಯಾನ್ ಇಲ್ಲ, ಹಾಗೆ ಸ್ಪೆಷಲ್ ಹೀಗೆ ನಡ್ಕೊಂಡು ಹೋಗ್ತಾ ಇರೋದು. ಮನೇಲಿ ಕುತ್ಕೊಳ್ಳೋ ಬದಲು ಹೊರಗೆ ಬಂದಿದ್ದೀವಿ ಅಷ್ಟೇ. ಈ ಸಲ ಮೈಕ್ ಹಾಕ್ಕೊಂಡು ನಾವು ಟ್ರೈ ಮಾಡ್ತಾ ಇದ್ದೀವಿ, ವೆದರ್ ಇಟ್ ವರ್ಕ್ಸ್ ಆರ್ ನೋ. ಸೊ ಲೆಟ್ಸ್ ಸಿ ಇಫ್ ಇಟ್ ವರ್ಕ್ಸ್, ಇಟ್ಸ್ ವೆಲ್ ಆ್ಯಂಡ್ ಗುಡ್ ಫಾರ್ ಅಸ್. ನಾವು PNC ಒಳಗೆ ಬಂದಿದ್ದೀವಿ, ಮೇಡಮಿಗೆ ಶೂಸ್ ನೋಡಬೇಕಂತೆ. ಸೊ ವಿ ಆರ್ ಪ್ರಾಬ್ಲಿ gonna try some shoes. So let's see if they like something. ಸೇಲಲ್ಲಿ ಇತ್ತು. That's for men. Men shoes golden colored. Yeah, silver. That's a men's section. You can go upstairs. Women's section. 3 ವರ್ಷ ಅಲ್ಲ ಒಂದನ 100 ವರ್ಷ ಆದರೂ ಕೇಳೋದಿಲ್ಲ. ಏನು ಮಾಡ್ತೀಯ? ಬಾ ಹೋಗೋಣ. ಗ್ರೌಂಡ್ ರೆಕಾರ್ಡಿಂಗ್ ಅಲ್ಲಿ ಇದೆ, ಅದಕ್ಕೆ ಬದ್ಕೊಂಡೆ ನೀನು. ಮನ್ಸಿಗೆ ಬಂದಿದೆ, ಹೇಳಕ್ಕಾಗಲ್ಲ. ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿ ಇಟ್ಟು ಕೇಳಿದ್ನಿ. ಅಲ್ಲ, ಇದು ಇದೆಯಲ್ಲ ಸ್ಪೀಕರ್. ಸ್ಪೀಕರ್ ಅಲ್ಲ, ಮೈಕ್ ಹೇಳೋದು. ಅದಕ್ಕೆ ಮೈಕ್. ಓ ಯಾ ಚಂದ ಸರ್, ಡಿಫ್ರೆಂಟ್, ನೈಸ್. ಪಿಂಕ್ ಪೋರ್ಷೆ, ನೈಸ್. Noise, yeah, noise. ಇದು ಹೇಳಿದಾಗೆ ಫುಲ್ ಪಾಶ್ ಬ್ರ್ಯಾಂಡ್ಸ್ ಇದು ಸ್ಟ್ರೀಟ್ಸ್. ಕ್ಯೋನಿಕ್ಸ್ ಅಲ್ಲ, ಕಾನಿಕ್ಸ್ ಎಲ್ಲ ಜರ್ಮನಲ್ಲಿ. ಕ್ಯೋನಿಕ್ಸ್ ಎಲ್ಲ ಸ್ಟ್ರೀಟ್ ಇದು. ಇದರಲ್ಲಿ ನಿಮಗೆ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೆಲ್ಲ ಸಿಗ್ತವೆ. ಡಿಯೋರ್, ಲೂಯಿ ವಿಟೋ, ಹರ್ಮ್ಸ್. ಕ್ಯೋನಿಗ್ ಅಂದರೆ ರಾಜ. ಕ್ಯೋನಿಗ್ ಅಂದರೆ ರಾಜ. ನಿಂಗೆ ರಾಜ್ ಅಂತರ ಫೀಲ್ ಆಗ್ಬೇಕಂದ್ರೆ ಈ ಸ್ಟ್ರೀಟಿಗೆ ಬರಬೇಕು. ಬಟ್ ಹಾಗೆ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಹಾಗೆ ಖರ್ಚು ಮಾಡ ಇದಿದ್ರೆ ಬರ್ಬೋದು ಈ ಸ್ಟ್ರೀಟಿಗೆ. ಈ ರೋಡಲ್ಲಿ ಬರೀ ನಿಮಗೆ ಎಲ್ಲ ಪಾಶ್ ಕಾರ್ ಸಿಗ್ತವೆ. ಪೋರ್ಷೆ ಅಂತೂ ಡಿಫೆಂಡರಲ್ಲಿದೆ. ಪೋರ್ಷೆ ಇದು ಒಂದು ಚೆನ್ನಾಗಿದೆ. ಈ ಕಲರ್ ನಂಗೆ ತುಂಬ ಇಷ್ಟ ಆಗೋದು. ಕ್ರಿಸ್ಮಸ್ ಟೈಮಲ್ಲಿ ಇದು ತುಂಬಾ ಕಲರ್ಫುಲ್ ಕಾಣ್ತದೆ ರೋಡ್ಸ್. ಯಾಕೆ ಒಂದನ ಬರೋದಿಲ್ಲ ಫ್ರೇಮಲ್ಲಿ? ತುಂಬ ದೂರ ಇಟ್ಕೊಳ್ಬೇಕು ನಾನು. ಇಲ್ಲ, ಆಟಮಲ್ಲೂ ಚೆನ್ನಾಗಿ ಕಾಣ್ಬೋದು ಇದು. ಮತ್ತೆ ಲೀವ್ಸ್ ಎಲ್ಲ ಕಲರ್ ಚೇಂಜ್ ಆಗುತ್ತಲ್ಲ, ಮತ್ತೆ ಬರಬೇಕು ನಾವು ಇನ್ನೊಂದು ಸೀಸನ್ಗೆ. ಎಲ್ಲ ಸೀಸನಿಗೆ ಡುಸೆಲ್ಡೋರ್ಫಿಗೆ ಬರೋದು ಅಷ್ಟೇ. ಸ್ಪ್ರಿಂಗಲ್ಲಿ ಬಂದರೆ ಚೆರಿ ಬ್ಲಾಸಮ್ ಎಲ್ಲ ಇರುತ್ತೆ. ಹೌದು. ಮತ್ತೆ ಆಟಮಲ್ಲಿ ಬಂದರೆ ಲೀವ್ಸ್ ಎಲ್ಲ ಆರೆಂಜ್ ಆಗಿರುತ್ತೆ. ನಿಮಗೆ ಡುಸೆಲ್ಡೋರ್ಫ್ ಎಲ್ಲ ಸೀಸನಲ್ಲಿ ತೋರಿಸ್ತೆ ನಮಗೆ. ಡುಸೆಲ್ಡೋರ್ಫಿಗೆ ಶಿಫ್ಟ್ ಆಗಿಬಿಡೋಣ, ಅದೇ ಬೆಟರ್ ಅಂತ ಕಾಣುತ್ತೆ. ಅವಾಗ ಏನು ಮಜಾ ಇರಲ್ಲ. ಇಲ್ಲಿ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಾರೆ. ಅಟ್ಲೀಸ್ಟ್ ನಾವಿರೋ ಕಡೆಯಲ್ಲಿ ಬಾಯಿ ಹೊಡೆದ್ರು ಕೂಡ ಇಂಗ್ಲೀಷ್ ಬರೋದಿಲ್ಲ ಜನರಿಗೆ. ನಮಗೆ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ಶಾಕ್ ಆಗಿತ್ತು, ಎಲ್ಲರೂ ಇಂಗ್ಲೀಷ್ ಮಾತಾಡೋದು ನೋಡ್ಬಿಟ್ಟು. ಡಾಕ್ಯುಮೆಂಟ್ ಈ ಬ್ರಿಡ್ಜಿದು ರಿಫ್ಲೆಕ್ಷನ್ ಕಾಣುತ್ತೆ ಕೆಳಗಡೆ, ಬಟ್ ಇವಾಗ ಕಾಣ್ತಾ ಇಲ್ಲ. ಯಾಕಂದರೆ ಕರೆಕ್ಟಾಗಿ ಸೂರ್ಯನೂ ಇಲ್ಲ, ಲೈಟು ಇಲ್ಲ ಪ್ರಾಪರಾಗಿ. ಬಟ್ ಇದು ವಿಂಟರ್ ಟೈಮಲ್ಲಿ ಚೆನ್ನಾಗಿ ಕಾಣ್ಬೋದು. ರಾತ್ರಿ ವಿಂಟರ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮೇ ಬಿ ನೈಟ್ ಚೆನ್ನಾಗಿ ಕಾಣ್ಬೋದೇನೋ. ಲೈಟ್ಸ್ ಹಾಕ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಇವಾಗ.
ಬಟ್ ನೈಟ್ ಟೈಮಲ್ಲಿ ರಿಫ್ಲೆಕ್ಷನ್ ಎಲ್ಲ ಬಿದ್ದು ಚೆನ್ನಾಗಿ ಕಾಣುತ್ತೆ. ಇಟ್ಸ್ ಕೈಂಡ್ ಆಫ್ ಅ ಕೆನಾಲ್ ಸಿಟಿ ಮಧ್ಯದಲ್ಲಿ ಮಾಡಿದ್ದಾರೆ. ಅದು ಬಂದುಬಿಟ್ಟು ಹಾಪ್ ಆನ್ ಆಫ್ ಆಫ್ ಬಸ್ ಅಂತ ಇಡೀ ಡುಸೆಲ್ಡಾರ್ಫ್ ತಿರುಗಿಸ್ತಾರೆ. ಲೋಕಲ್ ಮಾರ್ಕೆಟ್ಸ್ ಹೆಂಗಿರ್ತವೆ ಅಂತ ನೋಡೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸ್. ವೆಜಿಟೇಬಲ್ಸ್ ಅಬ್ರಿಕಾಟ್ ಕೊಳ್ಕೊ, ಆರ್ಟಿಚೋಕ್ ಕೊಳ, ಆರ್ಟಿಚೋಕ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬೆರೀಸ್. My favorite. Oh my god, flowers ಪಡ. ಎಲ್ಲ ಥರ ಫ್ಲವರ್ಸ್, ಪಾಟ್ಸ್, ಗಿಡಗಳು. ನನ್ನ ಆರೆಂಜ್ ಬೇಕಾ? ಮಿನಿ orange. ಲಿಂಬೆ ಹಣ್ಣು, ಗ್ರೀನ್ ರೆಡ್ ಚಿಲ್ಲೀಸ್. ಇಲ್ಲಿ ಈ ಥರ ಈಟರೀಸ್ ಕೂಡ ಇರ್ತವೆ. ತುಂಬ ಚೀಪಾಗಿ ಸಿಗ್ತವೆ. ಜನ ಇಲ್ಲಿ ಬಂದುಬಿಟ್ಟು ಯೂಶ್ವಲಿ ಫ್ರೈಡೇ ಸ್ಯಾಟರ್ಡೇಸ್ ಇಲ್ಲಿ ಕುತ್ಕೊಂಡು ಬಿಯರ್ ಹೊಡಿತಾ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಆಲಿವ್ ಆಯಿಲ್ಸ್, ಬ್ರೆಡ್ಸ್, ಕೆಲವೆಲ್ಲ ವೆಜಿಟೇಬಲ್ಸ್ ನಾನು ನೋಡಿ ಕೂಡ ಇರೋದಿಲ್ಲ. ಎಷ್ಟೊಂದು ಡಿಫ್ರೆಂಟ್ ಟೈಪ್ ಆಫ್ ಪೊಟೆಟೋಸ್ ಇದಾವೆ. ಫ್ರೂಟ್ಸ್. Oh my god. Fruits. ಆ ಮಧ್ಯದಲ್ಲಿ ಒಂದು ಯಮ್ಮ ಬೇಕು ಇದೆ. ಈ ವ್ಲಾಗ್ನ ನಾನು ಇಲ್ಲೇ ಸ್ಟಾಪ್ ಮಾಡ್ತಿದ್ದೀನಿ, ಯಾಕಂದರೆ ಆಲ್ರೆಡಿ 14 ಮಿನಿಟ್ಸ್ ಹತ್ರ ಆಗಿದೆ. ತುಂಬಾ ದೊಡ್ಡದಾಗ್ತಿದೆ ವ್ಲಾಗ್. ಓಲ್ಡ್ ಸಿಟಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ, ನೀವು ಫಸ್ಟ್ ಟೈಮ್ ಈ ವ್ಲಾಗ್ ನೋಡ್ತಾ ಇದ್ದೀರಾ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಆ ಚಾನಲ್. ತುಂಬ ಹೆಲ್ಪ್ ಆಗುತ್ತೆ ನಮ್ಗೆ ಗ್ರೋ ಆಗಲಿಕ್ಕೆ. ಆಲ್ರೆಡಿ 1000 ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿದ್ದೀವಿ. ಸೊ ಫೈನಲಿ ಅದೊಂದು ತುಂಬ ಖುಷಿ ಆಗ್ತಾ ಇದೆ ನನಗೆ. ಇನ್ನೂ ಜಾಸ್ತಿ ಎಫರ್ಟ್ ಹಾಕ್ತೀನಿ, ಇನ್ನೂ ಸ್ವಲ್ಪ ಜಾಸ್ತಿ ಕನ್ಸಿಸ್ಟೆಂಟ್ಲಿ ಟ್ರೈ ಮಾಡ್ತೀನಿ. ವಾರಕ್ಕೆ ಅಟ್ಲೀಸ್ಟ್ ಒಂದು ವ್ಲಾಗ್ ಆದರೂ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ದಟ್ ಯು ಹ್ಯಾವ್ ಶೋನ್ ಟು ಮೈ ಚಾನಲ್, ಆ್ಯಂಡ್ ಐ ವಿಲ್ ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಬಿ ಸೇಫ್.